ಆನೇಕಲ್ ತಾಲೂಕಿನ ಬೊಮ್ಮಸಂದ್ರದ ಐಐಟಿ ಅಲ್ಯೂಮಿ ಸೆಂಟರ್ನಲ್ಲಿ ಈಶ್ವರಪುರ ವೆಲ್ಫೇರ್ ಫೌಂಡೇಶನ್ ವತಿಯಿಂದ ಸೇವಾ ಜ್ಯೋತಿ ರತ್ನ ಪ್ರಶಸ್ತಿ 2026 ಕಾರ್ಯಕ್ರಮವು ಅತ್ಯಂತ ಸಂಭ್ರಮದಿಂದ ಜರುಗಿತು. ಸಮಾಜ ಸೇವೆ, ಶಿಕ್ಷಣ, ಕ್ರೀಡೆ ಹಾಗೂ ಇತರೆ ಕ್ಷೇತ್ರಗಳಲ್ಲಿ ವಿಶಿಷ್ಟ ಸಾಧನೆ ಮಾಡಿದ ಸಾಧಕರನ್ನ ಗುರುತಿಸಿ ಈ ಪ್ರತಿಷ್ಠಿತ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಸಾಂಪ್ರದಾಯಿಕ ಹಾಡು ಹಾಗೂ ಕಲಾಪಗಳು ಮೂಡಿಬಂದವು. ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟನೆಗೊಂಡ ಈ ಸಮಾರಂಭದಲ್ಲಿ ರಾಜ್ಯ ಹಾಗೂ ರಾಷ್ಟ್ರಮಟ್ಟದ ಗಣ್ಯರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು. ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ದಯಾನಂದ ರೆಡ್ಡಿ, ಭಾರತೀಯ ನೌಕಾಪಡೆಯ ಕ್ಯಾಪ್ಟನ್ ಭೀಷ್ಮಕುಮಾರ್ ನಿರ್ಮಲ್, ಚಲನಚಿತ್ರ ನಟ ಶ್ರೀ ಭಾರ್ಗವ್ ಬಿವಿ, ಪ್ಯಾರಾ ಥ್ರೋಬಾಲ್ ಟೀಮ್ ಇಂಡಿಯಾ ಕ್ಯಾಪ್ಟನ್ ಶ್ರೀಮತಿ ರೇಣುಕಾ ಶ್ರೀನಿವಾಸ್ ಹಾಗೂ ರಾಷ್ಟ್ರೀಯ ಬ್ಯಾಡ್ಮಿಂಟನ್ ಚಾಂಪಿಯನ್ ಕುಮಾರಿ ಶೀಕಾ ಗೌತಮ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಕಾರ್ಯಕ್ರಮಕ್ಕೆ ಮೆರುಗು ತಂದರು. ಫೌಂಡೇಶನ್ನ ಸಂಸ್ಥಾಪಕರಾದ ಕ್ಯಾಪ್ಟನ್ ಜಯರಾಮ್ ಸಿಂಗ್ ಮತ್ತು ಪದಾಧಿಕಾರಿಗಳು ಸಂಸ್ಥೆಯ ಉದ್ದೇಶ ಹಾಗೂ ಸಮಾಜ ಕಲ್ಯಾಣ ಕಾರ್ಯಗಳ ಕುರಿತು ಸಭೆಗೆ ವಿವರವಾದ ಪರಿಚಯ ನೀಡಿದರು. ತದನಂತರ ನಡೆದ ಮುಖ್ಯ ಘಟ್ಟವಾದ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಮಾಡಿರುವ ಸಾಧಕರಿಗೆ ಸೇವಾ ಜ್ಯೋತಿ ರತ್ನ 2026 ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಸಮಾಜದ ಉದ್ಧಾರಕ್ಕಾಗಿ ಶ್ರಮಿಸಿದವರಿಗೆ ಸಮುದಾಯ ಸೇವೆ, ಶಿಕ್ಷಣ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿದವರಿಗೆ ಶಿಕ್ಷಣ ಶ್ರೇಷ್ಠತೆ, ಆರೋಗ್ಯ ಕ್ಷೇತ್ರದಲ್ಲಿ ವಿಶಿಷ್ಟ ಸಾಧನೆ ಮಾಡಿದವರಿಗೆ ಆರೋಗ್ಯ ಮತ್ತು ಸ್ವಾಸ್ಥ್ಯ ಸಮಾನತೆಗಾಗಿ ಹೋರಾಡಿದ ಸಾಧಕರಿಗೆ ಸಾಮಾಜಿಕ ನ್ಯಾಯ, ಹಸಿರು ಉಳಿವಿಗೆ ಶ್ರಮಿಸಿದವರಿಗೆ ಪರಿಸರ ಸಂರಕ್ಷಣೆ, ಯುವಕರ ನಾಯಕತ್ವ ಗುಣ ಬೆಳಕಿಗೆ ತಂದವರಿಗೆ ಯುವ ಸಬಲೀಕರಣ ಹಾಗೂ ಮಹಿಳೆಯರ ಅಭಿವೃದ್ಧಿಗೆ ಶ್ರಮಿಸಿದವರಿಗೆ ಮಹಿಳಾ ಸಬಲೀಕರಣ ಮತ್ತು ಸಮಾಜಕ್ಕೆ ದೀರ್ಘಕಾಲೀನ ಸೇವೆ ಸಲ್ಲಿಸಿದ ಹಿರಿಯರಿಗೆ ಜೀವಮಾನ ಸಾಧನೆ ಮುಂತಾದ ಪ್ರಮುಖ ವಿಭಾಗಗಳಲ್ಲಿ ಸಾಧಕರಿಗೆ ಪ್ರಶಸ್ತಿಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಮುಖ್ಯ ಅತಿಥಿಗಳು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳುತ್ತಾ ಸಮಾಜದ ಒಳಿತಿಗಾಗಿ ಶ್ರಮಿಸುತ್ತಿರುವ ಸಂಸ್ಥೆಯ ಕಾರ್ಯವನ್ನ ಕೊಂಡಾಡಿದರು ಮತ್ತು ಯುವ ಜನತೆಗೆ ಸ್ಫೂರ್ತಿದಾಯಕ ಸಂದೇಶಗಳನ್ನು ನೀಡಿದರು. The unemployment kills one family because the person is unemployed. You kill his family. Underemployment kills 2 families and 1 organization. ಯಾವಾಗ ಎಂಜಿನಿಯರ್ ಸ್ಟೂಡೆಂಟು ಹೋಗಿ ಕಾಲ್ ಸೆಂಟ್ರಲ್ಲಿ ಕೂತ್ಕೋತಾನೆ ಅಥವಾ ಯಾವುದೋ ಒಂದು ಡಿ ಗ್ರೂಪ್ ಕೆಲಸಕ್ಕೆ ಸೇರ್ತಾನೆ. ಇವತ್ತು UPಯಲ್ಲಿ ನೋಡಿದೆ, ಗೌರ್ಮೆಂಟ್ ಕೆಲಸ ಕಾಲ್ ಮಾಡಿದ್ರೆ ಡಿ ಗ್ರೂಪ್ಗೆ PhD ಸ್ಟೂಡೆಂಟ್ಸ್ ಆರ್ ಅಪ್ಲೈ. ಅಲ್ಲಿ ದಿ ಆ್ಯಕ್ಚುಯಲ್ PhD ಸ್ಟೂಡೆಂಟ್ go and do the D group job in the government, and the fake PhD certificate holder getting a job as a professor. Today you can see the newspaper. Hi, I am Dr. Jairam Singh, the founder and chairman of this NGO Ishwarpura Welfare Foundation. This Ishwarpura Welfare Foundation is basically dedicated to education, and particularly education to children's, those who are under 5 or less than 10 years of experience, means working this one. So the thing is, why we are focusing on child education, because children are the roots. If they will grow properly, our society, our nation will grow properly. So we are focusing on children's educations, and then followed by women empowerment, because we have to also support our lady who are taking care of the entire children's family, and they have a big contribution to the society. So our NGO motto is to take care of child educations, empower them, and empower our women's ladies also who are supporting to our this one. In our NGO we have 10 people that they are working as a jury persons, because of course I am a chairman and founder of this NGO, but I am not running this NGO alone.
whatever points we are receiving from schools or other institutions or society people, corporator and all, we are sharing these information to everyone. We are sitting together and discussing how such kind of problems what they have raised can be solved. So we are taking a decision after having multiple discussions, so that whatever discussion happened and decision happened, it should go in a proper way, and it's supposed to be an impact in the society and what they are needed to them also. So we are having 10 jury members, and apart from jury members, other volunteers are also there, around 10 volunteers. Since we are new, just 1 year old, we are again creating our chain of volunteers. Normally we are not used to say volunteers because they are member, they are doing for us, and hoping that this network will go, so that in the coming time we can send our volunteers, our members to schools, corporate, panchayat, wherever it is, and pass the message what is need to be done and how we can support from our NGO side as a active member of the society. Thank you. The youth, it attracts me. Wherever there is students, it attracts me. ಹಾಗಾಗಿ ಇವತ್ತಿನ ಹುಡುಗರಿಗೆ ಒಂದು ಶಿಸ್ತು, ಸಂಯಮ, ಗುರಿ ಮತ್ತು ಒಂದು ದೇಶ ಪ್ರೇಮ, ತಂದೆ ತಾಯಿ ಬಗ್ಗೆ ಗೌರವ, ಗುರು ಹಿರಿಯರ ಬಗ್ಗೆ ಗೌರವ, ಇದೆಲ್ಲಕ್ಕೂ ಕೂಡ ಒಂದು ಮಹತ್ವ ಇದೆ. ಇದು ಕೂಡ ಅವರಿಗೆ ಒಂದು ಮಾರ್ಕ್ಸ್, ಅಡಿಷ್ನಲ್ ಮಾರ್ಕ್ಸ್, ಇದು ಬೋನಸ್ ಮಾರ್ಕ್ಸ್. ಈ ಬೋನಸ್ ಮಾರ್ಕ್ಸ್ ತೊಗೊಂಡ್ರೆ ಅದರಿಂದ ಬೆನಿಫಿಟ್ ಏನು ಅಂತೇಳಿ ನಾನು ಒಂದು ವಿಚಾರ ತಾವು ಗ್ರಹಿಸಿರ್ಬೋದು, ನಾನು ಒಂದು ವಿಚಾರ ಅವ್ರಿಗೆ ಹೇಳಿದ್ದೀನಿ. ಇವತ್ತು 100ರಲ್ಲಿ 2% ಯುವಕರಿಗೆ ಸರ್ಕಾರಿ ನೌಕರಿ ಸಿಕ್ಕೋದು, ಇನ್ನು 98 ಜನ ಪ್ರೈವೇಟ್ ಕಂಪ್ನೀಸ್ಗೆ ಹೋಗಬೇಕಾಗ್ತದೆ. ಪ್ರೈವೇಟ್ ಕಂಪ್ನೀಸಲ್ಲಿ ಸಾಫ್ಟ್ ಸ್ಕಿಲ್ ಇಲ್ಲ ಅಂದರೆ ಅವರು ಸರ್ವೈವ್ ಆಗಲ್ಲ. ಪ್ರೈವೇಟ್ ಕಂಪ್ನಿ ಬಯಸೋದೇನೆಂದರೆ ವಿನಯ, ವಿಧೇಯತೆ, ಸಮಯ ಪ್ರಜ್ಞೆ. ಇವತ್ತು ಪ್ರಾಬ್ಲಮ್ ಎಲ್ಲಿ ಅಂದರೆ ಒಂದು ಯಾವ ಅವಶ್ಯಕತೆಗಳಿದ್ದಾವೆ ಅದು ಇವತ್ತು ಯುವಕರಲ್ಲಿ ಮಿಸ್ ಆಗ್ತಾಯಿದೆ. ಅಂದರೆ ಒಂದು ಟೈಮ್ ಸೆನ್ಸ್ ಇರ್ಬೋದು, ಡ್ರೆಸ್ ಸೆನ್ಸ್ ಇರ್ಬೋದು, ಕಾಮನ್ ಸೆನ್ಸ್ ಇರ್ಬೋದು. ಈ 3 ಸೆನ್ಸಸ್ ಇದ್ದಾವಲ್ಲ, ಇವು ಭಾಳ ಇಂಪಾರ್ಟೆಂಟು. 3 ಡಿಸಪಿಯರ್ ಆಗ್ತಾಯಿದೆ. ಹಾಗಾಗಿ ಇವತ್ತು ನಾವು ಆ ಮಕ್ಕಳಿಗೆ ಇವುದನ್ನು ನಾವು ಮನವರಿಕೆ ಮಾಡಿಕೊಳ್ಬೇಕಾಗ್ತದೆ. ಈಗ ಟೈಮ್ ಸೆನ್ಸ್ ವಿಚಾರದಲ್ಲಿ ಹೇಳಬೇಕಾದ್ರೆ ನಾನು ಹೇಳಿದೆ, ಬಯಾಲಜಿಕಲ್ ಕ್ಲಾಕ್, ರಾತ್ರಿ 3 ಗಂಟೆಗೆ ಓದೋದು, ಬೆಳಗ್ಗೆ 11 ಗಂಟೆ ತನಕ ಮಲಗೋದು. ಮತ್ತು ಇನ್ನು ಕಾಮನ್ ಸೆನ್ಸು, ಇವತ್ತು ಸಮಸ್ಯೆ ಏನು, ಪರಿಹಾರ ಏನು, ಎಲ್ಲ ಸಮಸ್ಯೆಗೂ ಪರಿಹಾರ ಇದೆ. ಗೂಗಲ್ ಹುಡುಕಿದ್ರೆ ಪರಿಹಾರ ಸಿಕ್ಕಲ್ಲ, ಆದರೆ ಗುರು ಇದ್ದರೆ ಪರಿಹಾರ ಸಿಗ್ತದೆ. ಗೂಗಲಲ್ಲಿ ಏನಾಗ್ತದೆ, ಒಬ್ಬೊಬ್ಬರು ಒಂಥರ ಹೇಳ್ತಾರೆ. ಗೂಗಲ್ ಯಾರ್ಯಾರು ಏನು ಹೇಳಿರ್ತಾರೆ ಅದನ್ನೆಲ್ಲ ಕೂಡ ನೀವು 10 ಯೂಟ್ಯೂಬ್ ನೋಡಿದ್ರೆ ಒಂದೇ ವಿಚಾರಕ್ಕೆ ನೀವು ಕನ್ಫ್ಯೂಸ್ ಆಗ್ತೀರ ವಿನಃ ಕನ್ವಿನ್ಸ್ ಆಗಲ್ಲ. ಸೊ ಹಾಗಾಗಿ ನಿಮಗೆ ಕನ್ವಿನ್ಸಿಂಗ್ ಆಗೋ ಥರ ಡೆಫಿನೆಟಾಗಿ ಒಂದು ಅದಕ್ಕೆ ಸೊಲ್ಯೂಷನ್ ಸಿಕ್ಕೋ ಥರ ನಿಮ್ಮ ಅಕ್ಕಪಕ್ಕನೇ ಇರ್ತಾರೆ ಅಚೀವರ್ಸು. ನಿಮ್ಮ ಅಕ್ಕಪಕ್ಕದಲ್ಲೇ ಏನೋ ಒಂದಷ್ಟು ಜ್ಞಾನ ಇಟ್ಕೊಂಡಿರೋರು ಇರ್ತಾರೆ. ಅವ್ರ ಹತ್ರ ಹೋಗ್ಬೇಕಾಗ್ತದೆ. ಅವ್ರನ್ನ ಒಂದು ನಾವು ಕಷ್ಟ ಬಂದಾಗ ಅವರ ಒಂದು ಇದನ್ನು ಸಲಹೆ ಸೂಚನೆಗಳನ್ನ ಪಡ್ಕೊಂಡು ಮುಂದೆ ಹೋಗುವಂಥ ಒಂದು ಪರಿಪಾಠವನ್ನು ಬೆಳೆಸ್ಕೋಬೇಕು. ಇವತ್ತೆಲ್ಲ ಇಂಡಿವಿಜುವಾಲಿಟಿ. ಸಮಸ್ಯೆ ಬಂತ ಗೂಗಲ್ ಇರ್ತಾರೆ, ಗೂಗಲಲ್ಲಿ ಬಂದಂಥ ಒಂದು ಇದನ್ನು ಟ್ರೈ ಮಾಡ್ತಾರೆ, ಅದು ಒಂದು ಕ್ಲಿಕ್ ಆಗಲ್ಲ, ಫೇಲ್ಯೂರ್ ಆಗ್ತದೆ. ಅವಾಗೇನಾಗ್ತದೆ, ಡಿಪ್ರೆಷನ್ಗೆ ಹೋಗ್ತಾರೆ, ಜೀವನ ಹಾಳು. ಹಾಗಾಗಿ ಇವತ್ತು ಈ ರೀತಿಯ ಒಂದು ಸಭೆ ಸಮಾರಂಭಗಳಿಗೆ ಇವತ್ತು ವಿದ್ಯಾರ್ಥಿಗಳು ಬಂದಿರತಕ್ಕಂಥದ್ದು ಭಾಳ ಸಂತೋಷದ ವಿಚಾರ. ಅವರು ಇವತ್ತು ಹಿರಿಯರಿಂದ ಏನಾದರೂ ಒಂದು ಸಂದೇಶವನ್ನು ಪಡ್ಕೊಂಡ್ರೆ ಅದನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳುವಂಥ ಇವತ್ತು ಸಹೋದರ ರೇಣುಕಾದವರು ಎಂಥ ಒಂದು ನುಡಿಮುತ್ತುಗಳು. ಆ ನುಡಿಮುತ್ತುಗಳನ್ನ ಕೇಳಿಸ್ಕೊಂಡು ಅದರಲ್ಲಿ ಯಾವುದಾದ್ರು ಒಂದು ವಿಚಾರವನ್ನು ಅಡಾಪ್ಟ್ ಮಾಡಿಕೊಂಡ್ರೆ ಸಾಕು.
ಸಹೋದರಿ ಪ್ರತಿಭಾ ಅವರೊಂದು ಈ ಒಂದು ಸಮಾಜದಲ್ಲಿ ಇಷ್ಟೊಂದು ಉನ್ನತ ಸ್ಥಾನ ಕೇಳಬೇಕಾದ್ರೆ ಅವರಿಗೆ ಒಂದು ಕಮಿಟ್ಮೆಂಟು, ಅವರಿಗೆ ಒಂದು ಒಂದು ಕಾನ್ಫಿಡೆನ್ಸು ಇವೆಲ್ಲ ಕೂಡ ಇದ್ದರೆ ಮಾತ್ರ ನಾವೇನಾದರೂ ಒಂದು ಸಾಧನೆ ಮಾಡೋಕ್ಕಾಗ್ತದೆ. ಫಸ್ಟು ನಮ್ಮ ಬಗ್ಗೆ ನಮಗೆ ಕಾನ್ಫಿಡೆನ್ಸ್ ಇರಬೇಕು, ನಮಗೆ ಕಮಿಟ್ಮೆಂಟ್ ಇರಬೇಕು, ನಮಗೆ ಆ ಕಮಿಟ್ಮೆಂಟ್ಗೆ ಒಂದು ಕನ್ಸಿಸ್ಟಿಂಗ್ ಎಫರ್ಟ್ ಇರಬೇಕು, ಆ ಕನ್ಸಿಸ್ಟೆನ್ಸಿ ಇರಬೇಕು. ಎಫರ್ಟಲ್ಲಿ ನಾವು ಮಾಡುವಂಥ ಕೆಲಸದಲ್ಲಿ ಒಂದು ಕನ್ಸಿಸ್ಟೆನ್ಸಿ, ಇವತ್ತೊಂದು ಮಾಡೋದು ನಾಳೆ ಒಂದು ಮಾಡೋದು ಹಂಗಾಗಲ್ಲ. ಯಾವುದೋ ಒಂದು ರೋಡ್ ಮ್ಯಾಪ್ ಹಾಕ್ಕೊಂಡ್ರೆ ಅದನ್ನೇ ಒಂದು ಕನ್ಸಿಸ್ಟೆಂಟಾಗಿ ಫಾಲೋ ಮಾಡುವಂಥ ಇದ್ದಾವೆ. ಇವತ್ತೇನಾಗ್ತಾ ಇದ್ದಾವೆ, ಈಗ ಆನೇಕಲ್ ತಾಲೂಕಲ್ಲಿ ನೀರು ಸಿಗ್ಬೇಕಂದ್ರೆ ಎಷ್ಟಡಿ ಬೋರ್ವೆಲ್ ಹಾಕಬೇಕು? 1200 ಹಾಕಬೇಕಾದ್ರೆ ಏನು ಮಾಡ್ತಾರೆ ಅಂದರೆ ಇಲ್ಲಿ 900 ಅಡಿ ಕೊರಿತಾರೆ. ಯುವಶಕ್ತಿದು ಹೇಳ್ತೀನಿ, ಇದು ಭಾಳ ಇಂಪಾರ್ಟೆಂಟ್. 900 ಅಡಿ ಕೊರಿತಾರೆ. ಏನಪ್ಪ 1000 ಅಡಿವರೆಗೂ ಹೋಗ್ತಾರೆ. ನೀರು ಸಿಕ್ಕೋದು ಎಷ್ಟಕ್ಕೆ? 1200 ಅಡಿ ಹೋದ್ಮೇಲೆ ಅದು ರೇಟ್ ಜಾಸ್ತಿ ಆಗ್ತದೆ. ಬೋರ್ವೆಲ್ ಕೊರೆಯೋದು ಸ್ವಲ್ಪ ಅವ್ನು ಡ್ರಿಲ್ಲಿಂಗ್ ಮಾಡಲಿಕ್ಕೆ ಹೆಚ್ಚು ದುಡ್ಡು ತೊಗೊಳ್ತಾರೆ. ಬೇಡ ಇಲ್ಲಿ ಇನ್ನೊಂದು ಪಾಯಿಂಟ್ ಕೊರೆಯೋಣ ಅಂತ ಅಲ್ಲೊಂದು 1000 ಕೊರಿತಾರೆ, 3ನೇ ಪಾಯಿಂಟು 1000 ಕೊರಿತಾರೆ. ಇನ್ನೊಂದು 200 ಅಡಿ ಇಲ್ಲೇ ಕೊರೆದಿದ್ರೆ ಅಲ್ಲೇ ನೀರು ಬರ್ತಾಯಿತ್ತು. ಎಲ್ಲಿ ನೀರಿದೆ ಅಲ್ಲಿ ಸ್ವಲ್ಪ ಆಳಕ್ಕೆ ಹೋಗ್ಬೇಕಾಗ್ತದೆ, ಹೆಚ್ಚು ಕಷ್ಟಪಡಬೇಕಾಗ್ತದೆ. ಇದು ಇವತ್ತಿನ ಯುವಶಕ್ತಿಯಲ್ಲಿ ಮಿಸ್ ಆಗ್ತಾ ಇರ್ತಕ್ಕಂಥದ್ದು. ಅದನ್ನೇ ಕನ್ಸಿಸ್ಟೆನ್ಸಿ ಅಂತೇಳೋ ಅದನ್ನೇ, ಕಾನ್ಫಿಡೆನ್ಸ್ ಅನ್ನೋದನ್ನೇ. ಇನ್ನು 200 ಅಡಿ ಹೋದರೆ ಡೆಫಿನೆಟಾಗಿ ಮಾಡಬೇಕು. ಅದಕ್ಕೆಲ್ಲ ಕೂಡ ಏನು ಫಸ್ಟಿಗೆ ಒಳ್ಳೆ ಜಿಯಾಲಜಿಸ್ಟು, ಸೊ ಅದಕ್ಕೆ ಸಂಪೂರ್ಣವಾದ ಏನು ನಾವು ಕೆಲಸ ಪ್ರಾರಂಭ ಮಾಡೋದಕ್ಕೆ ಮೊದಲು ನಾವು ಎಲ್ಲ ರೀತಿಯ ಒಂದು ಇದನ್ನು ಮಾರ್ಗದರ್ಶನ ಪಡ್ಕೊಂಡು ಮಾಡಿದ್ರೆ ಖಂಡಿತ ಕೂಡ ಯುವಶಕ್ತಿ ಸಕ್ಸಸ್ ಆಗ್ತಾರೆ. ಯಾಕೆಂದರೆ ಅವರೇ ನಮ್ಮ ಮುಂದಿನ ಭವಿಷ್ಯ. ಅವ್ರು ಫೇಲ್ ಆದರೆ ದೇಶ ಫೇಲ್ ಆಗ್ತದೆ. ಹಾಗಾಗಿ ಅವ್ರಿಗೇನೋ ಒಂದು ನಮಗೆ ಗೊತ್ತಿದ್ದಂಥ ಒಂದು 4 ಒಳ್ಳೆ ಮಾತುಗಳನ್ನ ಹೇಳಿದ್ದೀವಿ. ವಿದ್ಯಾರ್ಥಿಗಳಿಗೆ ಒಂದು ಇದು ಹೇಳಿದ್ರಿ ನೀವು, ರೈತರು ಡಾಕ್ಟರ್ ಇದ್ದಂಗೆ ಮನೆ ಔಷಧಿ. ಇವತ್ತು ಯಾಕೆ ಅವ್ರಿಗೆ ಆರೋಗ್ಯ ಹಾಳಾಗ್ತಾ ಇದೆ ಅಂದರೆ, ಇವತ್ತು 44 ಕೋಟಿ ಬಜ್ಜಿರ್ತಕ್ಕಂಥ ಜನ ದೇಶದಲ್ಲಿದ್ದಾರೆ. ಅದರಲ್ಲಿ 15% 19 ವರ್ಷಕ್ಕಿಂತ ಕೆಳಗಡೆ ಇರ್ತಕ್ಕಂಥ ಸ್ಟೂಡೆಂಟ್ ಇದ್ದಾರೆ. ಯಾಕೆ? ಈ ಜಂಕ್ ಫುಡ್ಗೆ ಈಗ ಇದು ಫುಡ್ ಆ್ಯಂಡ್ ಸೇಫ್ಟಿ ಡಿಪಾರ್ಟ್ಮೆಂಟು ಈ ಸ್ಕೂಲು ಕಾಲೇಜ್ ಹತ್ರ 2019 ಇದನ್ನು ನೋಟಿಫಿಕೇಷನ್ ತಂದಿದ್ದಾರೆ. ಸ್ಕೂಲು ಕಾಲೇಜಿಂದ 50 ಮೀಟ್ರ್ ಒಳಗಡೆ ಜಂಕ್ ಫುಡ್ಡು ಮತ್ತು ಪ್ರೊಸೆಸ್ಡ್ ಜ್ಯೂಸಸ್ ಇಡಬಾರ್ದು ಅಂತ. ಆದರೆ ಇವತ್ತು ಆ ಸ್ಕೂಲು ಕಾಲೇಜು ಒಂದು ಹೈ ಪ್ರೊಫೈಲ್ ಕಾಲೇಜಸ್ ಏನು ನಡೀತವೆ, ಸ್ಕೂಲ್ಸ್ ಏನು ನಡೀತವೆ, ಆ ಕ್ಯಾಂಟೀನ್ ಒಳಗಡೆ ಇವೆಲ್ಲ ಸಿಗ್ತವೆ. ಹಾಗಾಗಿ ಅವ್ರಿಗೆ ಹೆಲ್ತ್ ಹಾಳು ಮಾಡ್ಕೋತಾ ಇದ್ದಾರೆ. ಅವ್ರು ಮಾಡಬೇಕಾಗಿರೋದು ಏನಂತ ಹೇಳಿದ್ರೆ, ಫಾರ್ಮರ್ ಇಸ್ ಯುವರ್ ಡಾಕ್ಟರ್. ರೈತ ಏನು ಬೆಳಿತಾನೆ ಅದನ್ನ ತಿನ್ನಿ. ಈ ಕೋಕ್ ಕುಡಿಯೋ ಬದಲು ಎಳ್ನೀರು ಕುಡೀರಿ, ಮಜ್ಜಿಗೆ ಕುಡೀರಿ. ಸೊ ಕಿಚನ್ ಈಸ್ ಯುವರ್ ಫಾರ್ಮಸಿ. ಆ ಕಿಚನಲ್ಲಿ ಏನು ಇಡಬೇಕು, ನೀವು ಶಾಪ್ಗೆ ಹೋದರೆ ಏನು ಪರ್ಚೇಸ್ ಮಾಡ್ಕೊಂಬರ್ಬೇಕು. ಆಮೇಲೆ ಫುಡ್ ಈಸ್ ಯುವರ್ ಮೆಡಿಸನ್. ಹಾಗಾಗಿ ಎಲ್ಲ ಕೂಡ ನಮ್ಮ ಬಾಡಿ ಒಳಗಡೆ ಇದೆ ನಮ್ಮನ್ನು ಆರೋಗ್ಯವಾಗಿಡಲಿಕ್ಕೆ. ಸೊ ನಾನು 2 ವರ್ಷದಿಂದ ದಿನಕ್ಕೆ ಒಂದೇ ಸಲ ಊಟ ಮಾಡಿ ಇವತ್ತು ಗಟ್ಟಿ ಪುಷ್ಟವಾಗಿದ್ದೀನಿ ಅಂತ ಹೇಳಿದ್ರೆ, ಅದಕ್ಕೆ ಇನ್ನು ಇದು ಡಿಟೇಲ್ ಸಬ್ಜೆಕ್ಟು. ನೀವು ಇದಕ್ಕೆ ಅಂತಲೇ ಈ ಮಕ್ಕಳಿಗೆ ಒಂದು ಯಾವ ರೀತಿ ಇದು ಮಾಡಬೇಕು ಅಂತ ಒಂದು ಸೆಷನ್ ಇಡೋಣ. ಇದು ತುಂಬ ಲಾಂಗ್ ಇದಾಗ್ತದೆ, ಡಿಬೇಟ್ ಆಗ್ತದೆ. ಹಾಗಾಗಿ ತಮಗೆಲ್ಲರಿಗೂ ಕೂಡ ನಾನು ನನ್ನ ಒಂದು ಸಂದೇಶವನ್ನು ಯುವಕರಿಗೆ ತಲುಪಿಸುವಂಥ ಕೆಲಸ ತಾವು ಮಾಡ್ತಾಯಿದ್ದೀರಿ. ಎಲ್ಲ ಮಾಧ್ಯಮದವರಿಗೆ ನಾನು ಅಭಿನಂದನೆಗಳನ್ನು ಹೇಳಿ, ಇವತ್ತು ಈಶ್ವರಪುರ ಫೌಂಡೇಶನ್ ಅವರು ತುಂಬ ಒಂದು ಮಹತ್ ಕಾರ್ಯ ಮಾಡಿದ್ದಾರೆ. ಯಾವುದೋ ಬಿಹಾರದ ಒಂದು ಹಳ್ಳಿನಲ್ಲಿ ಪ್ರಾರಂಭ ಮಾಡಿದಂಥ ಈ ಒಂದು ಶಕ್ತಿ ದೇಶಾದ್ಯಂತ ಸಂಚಾರ ಮಾಡಿ ಇವತ್ತು ಆನೇಕಲ್ಗೂ ತನ್ನ ಬೆಳಲನ್ನು ಬಳಸಿಕೊಂಡು ಬಂದು ತುಂಬ ಅದ್ಭುತವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಸಮಾಜದ ವಿವಿಧ ಸ್ಥಳಗಳಲ್ಲಿ ಗುರುತಿಸ್ಕೊಂಡಿದ್ದಂಥ ಕೆಲಸದ ವ್ಯಕ್ತಿಗಳನ್ನ ಗುರುತಿಸಿ ಗೌರವಿಸುವಂಥ ಕೆಲಸ. ಇದ್ರ ಜೊತೆಗೆ ಇವತ್ತು ನಾವು ವಿಶೇಷವಾಗಿ ಕಂಡಿದ್ದು ನೇವಿ, ಆರ್ಮಿ, ನೇವಿ, ಏರ್ಫೋರ್ಸಲ್ಲಿ ನೇವಿನಲ್ಲಿದ್ದಂಥ ಸುಮಾರು ಅಧಿಕಾರಿಗಳು ಇವತ್ತು ನಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಮಾತಾಡಿದ್ರು. ಅವ್ರ ಕಷ್ಟ ಸುಖ ಹಂಚಿಕೊಂಡ್ರು. ಅಷ್ಟೇ ಅಲ್ಲ, ನಾವು ಯಾವ ರೀತಿ ಯೋಧರಂತೆ ಮಾಡಬೇಕು, ದೇಶದ ಶತ್ರುಗಳು ಬಾಹ್ಯ ಶತ್ರುಗಳಂತೆ ಆಂತರಿಕ ಶತ್ರುಗಳು ಹೆಚ್ಚಾಗಿದ್ದಾರೆ, ಇವರಿಂದಾಗಿ ದೇಶದ ಒಂದು ಆರ್ಥಿಕ ಸ್ಥಿತಿ ನಷ್ಟಕ್ಕೆ ಬರ್ತಿದೆ ಹಾಗೆ ಅಂತ ಹೇಳಿದರು. ಇದರ ಜೊತೆಗೆ ಶಿಕ್ಷಣ, ಆರೋಗ್ಯ, ಉದ್ಯೋಗ ಇಂಥ ಎಲ್ಲದರ ಮೇಲೆ ಸಾಕಷ್ಟು ಜನ ಬೆಳಕು ಚೆಲ್ಲಿದ್ದಾರೆ. ನಮ್ಮ ಜವಾಬ್ದಾರಿಯನ್ನು ಅರಿತುಕೊಂಡು ಮನೆ ಊಟ ಮಾಡಿಕೊಂಡು ಆದಷ್ಟು ಜಂಕ್ ಫುಡ್ಸ್ನ ದೂರ ಮಾಡಿ ಆರೋಗ್ಯ ಉಳಿಸ್ಕೊಂಡು ಆರೋಗ್ಯವಂತ ಸಮಾಜ ಉಳಿಸೋಣ, ಆರೋಗ್ಯವಂತ ಆಲೋಚನೆಗಳು ಮಾಡೋಣ, ನಮ್ಮ ಕೈಯಲ್ಲಾದಷ್ಟು ಎಲ್ಲರಿಗೂ ಸಹಾಯ ಮಾಡೋಣ ಹಾಗೆ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಯಾವತ್ತೂ ಆನೇಕಲ್ಲು
ದೇಶದಲ್ಲೇ ವಿಶ್ವದಲ್ಲೇ ಮಾದರಿಯಾಗಿದೆ ಎಲೆಕ್ಟ್ರಾನಿಕ್ ಸಿಟಿ ಮೂಲಕ. ಇನ್ನೂ ಬೇರೆ ಎಲ್ಲ ಸಾಮಾಜಿಕ ಕೆಲಸ ಕಾರ್ಯಗಳಲ್ಲೂ ಇದು ಮಾದರಿ ಆಗಬೇಕು ಹಾಗೆ ಅಂತ ಅಂದ್ಬಿಟ್ಟು ನಾನು ಬಯಸ್ತೇನೆ.